ಗೊತ್ತಾಯ್ತು ಅವ್ರಿಗೆ ಇವಳನ್ನ ಟಾರ್ಗೆಟ್ ಮಾಡ್ತಾಳೆ ಅಂತ. ಇವಳಿಗೂ ಒಂದು ಚಾನ್ಸ್ ಕೊಟ್ಟರು ಸರ್ರು. ಬಟ್ ಇವಳು ಹೇಳಿಲ್ಲ ಗೈಸ್. ಆಮೇಲೆ ಗೈಸ್ ಇದೇನೋ ತಂದವಳೆ ಗೈಸ್. ಏನಮ್ಮ ಅದು? ಯಾಕೆ ಮನುಷ್ಯ ಸ್ಪೆಕ್ಸ್ ಯಾಕೆ ಬಿಚ್ಚಿದೆ? ಮಳೆ ಅಂದರೆ ನೀಟಾಗಿ ಫೋಕಸ್ ಆಗ್ತಿಲ್ಲ. ಅರ್ಧ ಕಟ್ ಮಾಡಿದ್ದೀನಿ. ಫ್ರೂಟ್ಸ್ ಅಲ್ಲೆಲ್ಲ ಏನಾಗಲ್ಲ ತಗೊಳ್ಳೆ. ಇವಳು ಯಾವುದೋ ಕಿತ್ತೋಗಿರೋ ಇದು ಬೇರೆ. ವೆರಿ ಗುಡ್ ಮಾರ್ನಿಂಗ್ ಎಲ್ರಿಗೂ. ನಾನು ನಿಮಗಂತ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಗೈಸ್ ಇವತ್ತು ತಿಂಡಿಗೆ ಇವತ್ತಿನಿಂದ ಸ್ವಲ್ಪ ರೂಟೀನ್ ಚೇಂಜ್ ಮಾಡಿದ್ದೀನಿ. ಪೂರಿ ಮತ್ತು ಇದು ರಾಜ್ಮಾ ಅದು ಏನೋ ಸಾಂಬಾರು ಥರ ಮಾಡಿದ್ದಾರೆ. ಆ್ಯಂಡ್ ಇಷ್ಟು ಡ್ರೈ ಫ್ರೂಟ್ಸ್ ಇಷ್ಟು ತಿಂತಾಯಿದ್ದೀನಿ. ಮಾರ್ನಿಂಗು ಚಿಯಾ ವಾಟರ್ ಕುಡಿದ್ವಿ ನಾನು ಲೆಕ್ಕಿ. ಇವಾಗ ನಾನು ಇಷ್ಟು ತಿಂತಾಯಿದ್ದೀನಿ. ಲೆಕ್ಕಿನೂ ನಾನು ಪೂರಿ ಮೋನಿಷಾಗೆ ತಿನ್ನೋಕ್ಕಾಗಲ್ಲ ಪೂರಿ, ಸೊ ಅದಕ್ಕೆ ಅವಳು ಇಡ್ಲಿ ತೊಗೊಂಬರೋಕ್ಕೆ ಅಂತ ಹೊರಗಡೆ ಹೋಗಿದ್ದಾಳೆ. ಇದು ರಾಜ್ಮಾದು ಫಸ್ಟ್ ಟೈಮು ಇಲ್ಲಿಗೆ ಬಂದಾಗಿಂದ ಅಲ್ವಾ ಲೆಕ್ಕೆ? ಇಷ್ಟೆಲ್ಲ ಹಾಕಿ ಇಷ್ಟೊಂದೆಲ್ಲ ಹಾಕಿ ಮಾಡಿರಲಿಲ್ಲ ಗೈಸವರು. ಚೆನ್ನಾಗಿದೆ, ಬಟ್ ಅದೇ ಜಾಸ್ತಿ ಆಯ್ತಲ್ಲ, ಅದಕ್ಕೆ ಒಂಥರ ಬಾಯಿ ಫುಲ್ ಅದೇ ಸಿಗ್ತಾ ಇರುತ್ತೆ. ಬಟ್ ಓಕೆ ಗೈಸ್, ತಿನ್ನೋಕ್ಕಾಗದೇ ಇರೋಷ್ಟೇನು ಕೆಟ್ಟದಾಗಿಲ್ಲ, ಚೆನ್ನಾಗಿದೆ ಗೈಸ್. ನಿನ್ನೆ ನೈಟ್ 10 ಗಂಟೆಗೆ ಮೆಸೇಜ್ ಹಾಕಿದ್ರು ಮಾರ್ನಿಂಗ್ ಕ್ಲಾಸ್ ತೊಗೊತಾ ಇಲ್ಲ ಅಂತ ಅಂದ್ಬಿಟ್ಟು. ಮೊದಲೇ ಹಾಕಿದರೆ ಅಟ್ಲೀಸ್ಟು ಇದ್ಬಿಟ್ಟಾದರೂ ಬರ್ಬೋದಾಗಿತ್ತು ಬೆಳಗ್ಗೆ ಎದ್ಬಿಟ್ಟು. ಆಮೇಲೆ ಏನು ಹೇಳಕ್ಕೆ ಬಂದೆ ಅಂತಂದ್ರೆ, ನನಗೆ ಇವ್ಳು ಮಧ್ಯ ಮಾತಾಡ್ಬಿಟ್ರೆ ಏನು ಮಾತಾಡ್ಬೇಕಂತಲೇ ಗೊತ್ತಾಗಲ್ಲ. ಇವಾಗ ನೆನ್ಸಿಟ್ಟಿರೋದೆಲ್ಲ ತಿಂತಾಯಿದ್ದೀನಿ. ತಿನ್ಕೊಂಡು ಹೋಗಿ ಅವಳವ್ರ ಮಾವಾರ ಮನೆಗೆ ಹೋಗ್ತಾವಳೆ. ಅವಳು ಹೋಗೋದಕ್ಕಿಂತ ಮುಂಚೆ ಒಂದು ವಿಡಿಯೋ ಮಾಡಿಸ್ಕೋಬೇಕು. ಆಮೇಲೆ ಮೋನಿಷ್ ಇರ್ತಾಳೆ, ಆಮೇಲೆ ವಿಡಿಯೋ ಮಾಡಿಸ್ಕೋಬೇಕು ಗೈಸ್. ಅದಕ್ಕೆ ಅಂತ ರೆಡಿಯಾಗಿದ್ದೀನಿ. ಬೇಜಾರು, ನಾನು ಎದ್ಬಿಟ್ಟು ಬಂದಿದ್ದೀನಿ, ಇದ್ದಿದ್ದು ಇನ್ನೊಂದು ಕೆಲಸ ಅದೂ ಇಲ್ಲ ಅಂತ ಹೇಳ್ಬಿಟ್ರು. ಫುಲ್ಲೇ ಕ್ಯಾನ್ಸಲ್ ಆಗೋಯ್ತು ಎಲ್ಲ. ಅದಕ್ಕೆ ಇವತ್ತು ಆರಾಮ್ ಹೆಂಗೋ ಒಂದು ನನ್ನ ಬರ್ಡೇ ಆದಮೇಲೆ ಬುಕ್ ಅಂತ ಮುಟ್ಟೇ ಇಲ್ಲ ಬಿಡಿ. ನನ್ನ ಬರ್ಡೇ ಹಿಂದಿನ ದಿನದಿಂದನೂ ನೀನು ಯಾವತ್ತೂ ಬುಕ್ಕೇ ಮುಟ್ಟಿಲ್ಲ, ನಿಜ ಹೇಳು. ಮುಟ್ಟೋಳೆ ಬರೆಯೋಕ್ಕೆ, ಓದಕ್ಕಲ್ಲ ಬರೆಯೋಕ್ಕೆ. ಒಂದಿನ ಕ್ವಶನ್ ಕೇಳಿದ್ವಲ್ಲ ಅವರು, ಏನ್ ಮಾಡಿದ್ಲು ಹೇಳು ಮನೀಷಾ? ಸರ್ ಆಕ್ಚುಲಿ ಒಂದು ಸರ್ ಯಾವ ಕಲರ್ ಬಟ್ಟೆ ಹಾಕಿರ್ತಾರೆ ಆ ಕಲರ್ ಯಾರು ಇರ್ತಾರೆ ಸಿಮಿಲರ್ ಅವ್ರನ್ನ ಕ್ವೆಶನ್ ಮಾಡ್ತಾರೆ. ಇಲ್ಲಾಂದ್ರೆ ನಿಮ್ನ ಕೇಳ್ತಾರೆ, ಯಾರನ್ನಾದ್ರೂ ಕೇಳ್ತಾರೆ ವಿಚ್ ಇಸ್ ಯ ಫೇವ್ರೆಟ್ ಕಲರ್ ಅಂದ್ಬಿಟ್ಟು. ಅವ್ರು ಯಾವ ಕಲರ್ ಹೇಳ್ತಾರೆ ಆ ಕಲರ್ ಯಾರು ಹಾಕಿರ್ತಾರೆ ಬಟ್ಟೆನ ಅವ್ರನ್ನ ಎಬ್ಬರಿಸಿ ಕ್ವೆಶನ್ ಮಾಡ್ತಾರೆ. ಅವತ್ತು ಇರ್ಲಾರ್ದಿರ 3 ಜನನು ಎಲ್ಲೋ ಹಾಕಿದ್ವಿ. ಪ್ರೀವಿಯಸ್ ಟೈಮು 3 ಜನ ವೈಟ್ ಹಾಕಿದ್ರಿಂದ ನಮ್ಮನ್ನೇ ಸೆಲೆಕ್ಟ್ ಮಾಡಿದ್ರು. ಬಟ್ ಅಷ್ಟರಲ್ಲಿ ನಾನು ಜಾಕೆಟ್ ಓಪನ್ ಮಾಡಿದೆ, ನಂದು ಬ್ಲ್ಯಾಕ್ ಅಂತ ನಾನು ಬಿಟ್ಬಿಟ್ರು ಆಯ್ತಾ. ಸರ್ ಇವತ್ತು 3 ಜನ ಎಲ್ಲ ಹಾಕಿದ್ರೆ, ಬಟ್ ಬೇಕು ಅಂತ ಎಲ್ಲೋ ಯಾಕೆ ಮತ್ತೆ ನಾವು 3 ಜನ ಎಬ್ಬರಿಸಿದ್ರೆ ಅಂತ ಅಂದ್ಬಿಟ್ಟು ನಾನು ಚೇಂಜ್ ಮಾಡಿ ವೈಟ್ ಹಾಕೊಂಡು ಹೋಗಿದ್ರು. ಸರ್ ಹೋಗಿ ಇವಳನ್ನೇ ಕೇಳ್ಬೇಕಾ ವಿಚ್ ಇಸ್ ಯರ್ ಫೇವ್ರೆಟ್ ಕಲರ್ ಅಂತ. ಲೇಕಿಗೆ ಮೊದಲೇ ಇತ್ತು ಇವಳು ಒಂದಿನೂ ಎಬ್ಬಿಸ್ತಿಲ್ಲ ಅಂತ. ಒಂದಿನೂ ಸರ್ ಕ್ವೆಶನ್ ಕೇಳಿಲ್ಲ, ಅದನ್ನೇ ಟಾರ್ಗೆಟ್ ಹಾಕೊಂಡು ಸರ್ ಕ್ವೆಶನ್ ವಿಚ್ ಇಸ್ ಯರ್ ಫೇವ್ರೆಟ್ ಕಲರ್ ಅಂತ ಕ್ವೆಶನ್ ಕಂಪ್ಲೀಟ್ ಮಾಡ್ಕೊಂಡು ಮುಂಚೆನೆ ಸರ್ ವೈಟ್ ಸರ್ ಅಂದ್ಬಿಟ್ಲು. ಇಡೀ ಕ್ಲಾಸಿಗೆ ಗೊತ್ತಾಯ್ತು ಇವ್ರು ನನ್ನ ಟಾರ್ಗೆಟ್ ಮಾಡಿನೇ ಹೇಳೋದಿಲ್ಲ, ಸರ್ರೇನಾಗ್ತಿದ್ರು. ಆಮೇಲೆ ಕ್ವಶನ್ ಕೇಳಿದ್ರು, ಇವಳು ಹೇಳಿಲ್ಲ. ಆಮೇಲೆ ಏನು 5 ಟೈಮ್ಸ್ ಏನೋ ಬರಿ ಅಂತ ಅಂದ್ಬಿಟ್ಟು ಕೊಟ್ಟರು. ಆಮೇಲೆ ಗೈಸ್ ಏನು ಗೊತ್ತಾಯ್ತು ಅವ್ರಿಗೆ ಇವಳನ್ನ ಟಾರ್ಗೆಟ್ ಮಾಡ್ತಾಳೆ ಅಂತ. ಇವಳಿಗೂ ಒಂದು ಚಾನ್ಸ್ ಕೊಟ್ಟರು ಸರ್ರು. ಬಟ್ ಇವಳು ಹೇಳಿಲ್ಲ ಗೈಸ್. ಆಮೇಲೆ ಹೇಳಿದ್ರು ಅವರು, ಏನು ಇಷ್ಟು ಕೈಂಡ್ ಆಟಿರೋ ಹುಡುಗಿನ ನಾನು ಇವಾಗ ನೋಡೇ ಇಲ್ಲ ಅಂತ. ಇವಳನ್ನ ಸಿಕ್ಕಾಕ್ಸಿದ್ರು ಅವಳು ಸಿಕ್ಕಾಕ್ಸಿಲ್ವಲ್ಲ ಅಂತ. ಬಟ್ ಇವಳು ಮೈಂಡಲ್ಲಿ ಏನು ಇಟ್ಕೊಂಡಿದ್ಲೋ ಗೊತ್ತಿಲ್ಲ. ಏನಿಲ್ಲ ಸರ್, ಸರ್ ಗೊತ್ತಾಯ್ತು ಇವಳು ಬೇಕು ಅಂತ ನನ್ನ ಸಿಕ್ಕಾಕ್ಸಿದ್ಲು ಲೇಖನ ಅಂತ. ಅದಕ್ಕೆ ಸರ್ ನನ್ನ ಕೂಡ ಕ್ವೆಶನ್ ಮಾಡಿದ್ರು ವಿಚ್ ಇಸ್ ಯಾವ ಫೇವ್ರೆಟ್ ಕಲರ್. ಯಾಕಂದ್ರೆ ಸರ್ ಇಂಟೆನ್ಷನ್ ಏನಾಗಿತ್ತು, ನಾನು ಎಲ್ಲೋ ಹೇಳಿ ಇವಳನ್ನ ಸಿಕ್ಕಾಕ್ಸ್ಲಿ ಅಂತ ಅಂದ್ಬಿಟ್ಟು. ಬಟ್ ನಾನು ಯಾಕೋ ಬೇಡ ಅನ್ನಿಸ್ತು.
ಆಮೇಲೆ ಎಷ್ಟು ರಿಗ್ರೆಟ್ ಪಟ್ಕೊಂಡ್ಲು ಗೊತ್ತಾ. ಹೌದು, ನನಗೆ ಏನ್ ಗೊತ್ತಾ, ಲೈಫ್ ಅಲ್ಲಿ ಒಳ್ಳೇದನ್ನ ಮಾಡಿ ರಿಗ್ರೆಟ್ ಯಾವತ್ತೂ ಪಟ್ಟಿಲ್ಲ. ಅವತ್ತನ್ನ ಸಿಗಾಕ್ಸ್ದಿರ ಒಳ್ಳೇದ್ ಮಾಡಿದ್ರು ಕೂಡ ಅದನ್ನೇ ಬಂದು ರೂಮಲ್ಲಿ ಕೆಣಕಿ ಮತ್ ಹೇಳಿ ಎಷ್ಟು ಇರಿಟೇಟ್ ಮಾಡಿದ್ರೆ ಅಂದ್ರೆ ಫಸ್ಟ್ ಟೈಮ್ ಒಳ್ಳೆ ಕೆಲಸ ಮಾಡಿದ್ರು ರಿಗ್ರೆಟ್ ಪಟ್ಟಿದ್ದೀನಿ. ಯಾಕಾದ್ರೂ ಇವಳ ಹೆಸರು ಹೇಳ್ತೀರಾ ಬಂದ್ನೋ ಇವಳು ಅಂತ. ನಾನು ಅದಕ್ಕೆ ತುಂಬಾ ಖುಷಿಯಾಗಿದ್ದೀನಿ, ಥ್ಯಾಂಕ್ಸ್ ಹೇಳ್ತೀನಿ. ಬಿಕಾಸ್ ಅವಳು ಏನಾದ್ರು ಎಲ್ಲೋ ಅಂತ ಹೇಳಿದ್ರೆ ನಾನೇ ಕ್ಯಾನ್ಸಲ್ ಮಾಡ್ಬೇಕಿತ್ತು. ಸೊ ಅದಕ್ಕೆ ನಾನು ಅದಕ್ಕೆ ಡಿಸೈಡ್ ಮಾಡ್ಬಿಡ್ತೀನಿ, ಇವರಿಬ್ರು ಯಾವ ಕಲರ್ ಹಾಕ್ತಾರೆ ಅದನ್ನ ಹಾಕ್ಬಾರ್ದು ಅಂತ. ಬಿಕಾಸ್ ಅವ್ರಿಬ್ರು ಮಧ್ಯಾಹ್ನ ಇರ್ಲಿ, ಅದು ನನ್ವರೆಗೂ ಬರಕ್ ಬೇಡ ಅಂತ. ಆಕ್ಚುಲಿ ನಾನು ಒಂದ್ ದಿವಸ ವೈಟ್ ಹಾಕೊಂಡು ಹೋಗಿದ್ವಿ, ಅವತ್ತು ಇಬ್ರು ಆನ್ಸರ್ ಹೇಳಿದ್ವಿ. ನೆಕ್ಸ್ಟ್ ಡೇ ಇಬ್ರು ಎಲ್ಲ ಹಾಕೊಂಡು ಹೋಗಿದ್ವಿ, ಅವತ್ತು ಇಬ್ರು ಹೇಳಿಲ್ಲ. ಹಂಗಾಗಿ ಮೋನಿಶಂಗ್ ಪಾಪ ಎಷ್ಟು ಬರಿಯದ್ ಕೊಡ್ಸಿದಾಳೆ ಅಂದ್ರೆ ಬಿಡ್ಬೇಡ ಮೋನಿಶಾ. ನೆಕ್ಸ್ಟ್ ಒಳ್ಳೇದ್ ಮಾಡಿದ ಜೀವನದಲ್ಲಿ ರಿಗ್ರೆಟ್ ಆಗಿದ್ದೆ ಫಸ್ಟ್ ಟೈಮ್. ನನಗೇನಿಲ್ಲ ಯಾವ ಕಲರ್ ಇದೆ ಅಂತಂದ್ರೆ ನನ್ಗೆ ಇಷ್ಟ. ನೀನ್ ಟಾರ್ಗೆಟ್ ಮಾಡಿನೇ ಹೇಳಿದ್ದು, ಅದು ಇಡೀ ಕ್ಲಾಸ್ ಗೊತ್ತಾಯ್ತು. ಸರ್ ಹೆಂಗ್ ನಗ್ತಿದ್ರು ನಿನ್ ಮಾತ್ ಕೇಳಿದ ತಕ್ಷಣ. ಸರ್ಗೂ ಗೊತ್ತಾಯ್ತು ನಿನ್ ಬುದ್ಧಿ ಅಂತದ್ದು ಅಂತ. ಗೊತ್ತಾಗ್ಲಿಲ್ಲ, ಯಾವತ್ತೂ ಎದ್ದಿರ್ಲಿಲ್ಲ, ಅದಕ್ಕೆ ಎಬ್ರಿಸ್ದೆ. ಒಂದು ಸಲ ಇದ್ದಿರ್ಲಿಲ್ಲ ಗೈಸ್, ಒಂದು ಸಲ ಇದ್ದಿರ್ಲಿಲ್ಲ. ನಾಚಿಕೆ ಆಗ್ಬೇಕು ನೀವೀಗ ಗೈಸ್. ಇವಾಗ ಬನ್ನಿ, ಇದು ಹಿಂಗೆ ನಡೀತಾ ಇರುತ್ತೆ. ಇದು ನೀವು ಸ್ವಲ್ಪ ಸ್ವಲ್ಪ ನೋಡ್ತೀರಾ, ನಾನು ಪೂರ್ತಿ ನೋಡಿ 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 ಹುಚ್ಚಿ ಆಗ್ಬಿಟ್ಟಿದ್ದೀನಿ. ಈಗ ಹೋಗ್ಬಿಟ್ಟು ಎಷ್ಟು ಗಂಟೆ ಫೋನ್ ಬರುತ್ತೆ, ಆಚೆ ಹೋಗ್ಬಿಡ್ತಾರೆ. ಆಮೇಲೆ ಈಗ ಫೋನ್ ಬರಲ್ಲ, ಇನ್ಮೇಲೆ ಬರಲ್ಲ ಆಯ್ತಾ. ಅವ್ರಿಗೂ ಕಾಲ್, ಅವ್ರಿಗೂನು ಅವ್ರ ಫ್ರೆಂಡ್ಸ್ಗಳಿಗೂ ಕಾಲೇಜ್ಗಳೆಲ್ಲ ಇರುತ್ತೆ, ಕಾಲೇಜ್ ಸ್ಟಾರ್ಟ್ ಆಗುತ್ತೆ. ಸೊ ಈಗ ಏನು ಹೇಳಬೇಕು ಅಂತ ಬಂದೆ ಅಂತಂದರೆ, ನಾನು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡೋಕೆ ಹೋಗಬೇಕು. ಏನೂ ಇಲ್ಲ ಗೈಸ್, ಸುಮ್ಮನೆ ಎದೊಳ್ತೀನಿ, ಒಂದು ವಿಡಿಯೋ ನೋಡ್ತೀನಿ, ಇದನ್ನು ಮಾಡೋಣ ಅಂತ ಮಾಡ್ತೀನಿ. ಡ್ಯಾನ್ಸ್ನ ಮಾತ್ರ ಹಿಂಗೆ ಮುಂಚೆನೇ ಪ್ಲ್ಯಾನ್ ಮಾಡಿ ಇಟ್ಕೊಂಡಿರಲ್ಲ. ಬಟ್ ಇವತ್ತು ಟೈಮ್ ಸಿಕ್ಕಿರೋದ್ರಿಂದ ಮುಂಚೆನೇ ಪ್ಲ್ಯಾನ್ ಮಾಡೋಣ ಅಂತಂದ್ಬಿಟ್ಟು ವಿಡಿಯೋಸ್ ಎಲ್ಲ ತಕ್ಕೊಂಡಿದ್ದೀನಿ. ಅದಕ್ಕೆ ಇವಾಗ ಹೋಗಿ ಪ್ರಾಕ್ಟೀಸ್ ಮಾಡಬೇಕು ಗೈಸ್. ಇವಾಗ ಒಂದು 10 ಟೇಕ್ ಆಯಿತು, ಮುಗಿಸ್ಕೊಂಬಂದೆ. ಹೇಳಿದ್ನಾ ತಿಂದಿರೋದು ನೋಡಿ ಎಲ್ಲ ಹಿಂಗೆ ಬಂದ್ಬಿಟ್ಟಿದೆ ಶಿಕೆ ಆಗಿ. ಇಳ್ದೋಯ್ತಲ್ಲ, ಓಕೆ ಮಾಡೋದು ಬೇಡ. ಏನೋ ತಂದೋಳೆ ಗೈಸ್. ಏನಮ್ಮ ಅದು? ಯಾಕೆ ಮನುಷ್ಯ ಸ್ಪೆಕ್ಸ್ ಯಾಕೆ ಬಿಚ್ಚಿದೆ? ಸ್ಪೆಕ್ಸ್ ಹಾಕೊಂಡಿದ್ಲು. ಏನಿದ್ದು ಹೇಳು. ಫ್ರೆಂಚ್ ಬ್ರೇಕ್ಫಾಸ್ಟ್ ಪೇಸ್ಟ್ರಿ ಥರ ಇಲ್ಲ, ಇದು ಹಿಂಗೆ ತಿರುಗಿಸು ನೋಡೋಣ. ಅರ್ಧ ಖಾಲಿ ಆಗಿದೆ ಗೈಸ್. ಇದೇ ಥರ ಫುಲ್ ಇತ್ತು, ಅರ್ಧ ಖಾಲಿ ಮಾಡೋಳೆ, ಇನ್ನರ್ಧ ಈಗ ತಿಂತವಳೆ. ಚೆನ್ನಾಗಿತ್ತು. ಬಟ್ ನಂಗೆ ಸ್ವೀಟು ಆಗಲ್ಲ ಗೈಸ್. ನಾನು ಸ್ವೀಟ್ ಹುಡುಗಿ ಅಲ್ಲ, ನಾನು ಖಾರ ಹುಡುಗಿ. ಅದಕ್ಕೆ ಅದೇ ಇದರಲ್ಲಿ ಚೆನ್ನಾಗಿದೆ ಆ್ಯಕ್ಚುಲಿ. ಇವಾಗ ಕುತ್ಕೊಂಡು ಬರಿಬೇಕು, ಎಡಿಟ್ ಮಾಡ್ತಾಯಿದ್ದೆ. ಹಿಂಗೆ ತಿನ್ಸಕ್ಕೆ ಬಂದಲ್ಲ, ಅದನ್ನು ತೋರಿಸೋಣ ನಿಮಗೂ ಅಂತ ಅಂದ್ಬಿಟ್ಟು. ಚೆನ್ನಾಗಿತ್ತು, ನೈಟು ತಿಂದೆ ನಾನು, ಚೆನ್ನಾಗಿತ್ತು, ತೋರಿಸೋಣ ಅಂತ ಅಂದ್ಬಿಟ್ಟು ವಿಡಿಯೋ ಆನ್ ಮಾಡಿದೆ ಅಷ್ಟೇ. ತಿಂತಾ ಇರು ನೀನು. ತಿಂದ್ರೆ ಒಂಥರ ಕೆಲಸ ಮಾಡೋಣ, ನಾ ಏನಾದ್ರು ತಿಂತಾ ಇರಬೇಕು. ತಿನ್ನು. ಇಲ್ಲಾಂದರೆ ಏನು ಮಾಡಿಬಿಡ್ತಾಳೆ ಅಂದರೆ ಹಿಂಗೆ ಹಾಕೊಂಡು ಹಿಂಗೆ ಕೂತ್ಕೊಂಡ್ಬಿಡ್ತಾಳೆ ಬುದ್ಧನ ಥರ. ಇಲ್ಲ, ಫಾರ್ ದ ಫಸ್ಟ್ ಟೈಮ್ ಗೊತ್ತಾ, ಎಲ್ಲರೂ ಸುಮ್ಮನೆ ಕೂತ್ಕೊಂಡಿದ್ದಾಗ ಅವಳು ಬರೀತಿರೋದು. ಫಾರ್ ದ ಫಸ್ಟ್ ಟೈಮ್ ಅವಳು ಬರೆಯೋದೇ ಇಲ್ಲ, ಬರೀತಾವಳೆ. ನಿಜ ತಾನೇ? ಬರೀ ಓದು ಆಲ್ ದ ಬೆಸ್ಟ್, ಎಲ್ಲ ಕಂಪ್ಲೀಟ್ ಮಾಡ್ಕೊ. ಊಟಕ್ಕೆ ಹೋಗ್ತೀನಿ ಅಂತಂದರೆ ಇನ್ನೂ ಯಾರೋ ಬೇಗ ಊಟಕ್ಕೆ ಹೋಗಿದ್ದಾರೆ. ಲೆಕ್ಕನೇ ಇಲ್ಲ ಗೈಸ್, ಅವರು ಮಾವ ಮನೆಗೆ ಹೋದ್ಲು, ಬಿಕಾಸ್ ಕ್ಲಾಸ್ ಇಲ್ಲ ಅಂತಂದ್ಬಿಟ್ಟು ನಾವು ಊಟಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ಮೇಡಮ್ ಕಮ್ ಯೂರ್. ಫ್ಯಾನ್ ಆಫ್ ಮಾಡು. ಅಪ್ಪ ಗೈಸ್, ಯಾರು ಹಾಕೋತ್ರ ಗೊತ್ತಿಲ್ಲ, ಈ ಚಳಿಲೂ ಫ್ಯಾನ್ ಹಾಕೊಂಡಿರ್ತಾರೆ. ಏನಾಗುತ್ತೆ. ಮಲ್ಕೊಂಡಿದ್ದು ನಾನು, ನೀನು ಯಾಕೆ ಮಲ್ಕೊಂಡಿದ್ದಿರೋ ಥರ ಆಡ್ತೀನಿ. ಮಲ್ಕೊಂಡಿದ್ದಾಯ್ತು, ತಿನ್ನಬೇಕು. ನಾನು ಮಲ್ಕೊಬಿಟ್ಟೆ ವಿಡಿಯೋ ಎಡಿಟ್ ಮಾಡ್ತಾ 20 ಮಿನಿಟ್ಸ್ ಇತ್ತಾ, ಅದು ಕಣ್ಣೆಲ್ಲ ಉರಿ ಬಂದ್ಬಿಡ್ತು. ಅದು ಮತ್ತೆ ಡೌನ್ಲೋಡ್ಗೆ ಹಾಕ್ಬಿಟ್ಟು ಮಲ್ಕೊಬಿಟ್ಟಿದ್ದೆ ಗೈಸ್ ಇಷ್ಟೋದ್ವರೆಗೂ. ಇವಾಗ ಸ್ವಲ್ಪಕ್ಕಿಂತ ಮುಂಚೆ ಇದೆ, ಒಂದು ಹಾಫ್ ಆನ್ ಅವರ್ ಮಲ್ಕೊಂಡಿದ್ದೆ. ಹಾಫ್ ಆನ್ ಅವರ್ ಇದ್ದೆ. ನಿಂದು ಏನಾದರೂ ಚೆನ್ನಾಗಿರೋ ರೈಸ್ ಕೊಟ್ಟಿದ್ಲಿ. ಏನು ಗೊತ್ತಾ, ಇಟ್ಕೊಳ್ಳಿ ಟೊಮೆಟೊ ಬಾತೆ ಶಾಪ್ ಟೊಮೆಟೊ ಬಾತು ಬಿಟ್ಟು ದಮ್ ಇಟ್ಟಿರ್ತಾರೆ ಗೊತ್ತಾ, ತಿನ್ನೋದು ಗೊತ್ತಾಗುತ್ತಾ. ಸದ್ಯಕ್ಕೆ ಹೊಟ್ಟೆಗೆ ಸೇರಿದ್ರೆ ಸಾಕ್ಬಿಟ್ಟು ಏಷಿ ಬೇಗ ಊಟ ಮಾಡ್ಕೊಂಡೆ ಹೋಗ್ಬೋದಿತ್ತಲ್ವಾ. ಊಟ ಮಾಡ್ಕೊಂಡೆ ಹೋಗ್ಬೋದಿತ್ತು. ಟೊಮೆಟೊ ಬತ್ತಾರ, ಟೊಮೆಟೊ ಬಾತಲ್ಲ
ಕಡಲೆಬೀಜ ಇದ್ದರೆ ತಿನ್ನೋಕ್ಕಾಗುತ್ತೆ ನೋಡಿ. ಟೊಮೆಟೊ ಕಡಲೆಬೀಜ, ಸೊ ಅದಕ್ಕೆ ಹಾಕತ್ತೀನಿ. ಬೇಕಾ? ಮೊನ್ನೆ ದೊಡ್ಡದಿಕ್ಕಿದ್ದು ಚೇಂಜ್ ಮಾಡಿಬಿಟ್ಟು ಖಾಲಿ ಆಗಿರುತ್ತೆ. ದೊಡ್ಡದು ಫುಲ್ ದೊಡ್ಡದಿಟ್ಟು ನೀಟಾಗಿ ಹಾಕಕ್ಕೆ ಆಗಲ್ಲ ಕಡೆ ಇದನ್ನು ಹಿಡ್ಕೊಂಡ್ರೆ ನಾನು ಬಟ್ಟೆ ತೊಗೊಳ್ತೀನಿ. ಗೈಸ್ ಹಾಕೊಂಬಂದ ಮೋನಿಶಾ ಮಿಕ್ಸ್ಚರ್ ಕೊಟ್ಟಿದ್ದಾಳೆ ಉಪ್ಪಿನಕಾಯಿ. ಏನೂ ಚೆನ್ನಾಗಿಲ್ಲ ಗೈಸ್. ಆ್ಯಕ್ಚುಲಿ ಏನೂ ಟೇಸ್ಟ್ ಇಲ್ಲ. ದಮ್ ಕಟ್ತಾರಲ್ಲ ಹಂಗೆ ಕಟ್ಟಿದ್ದಾರೆ, ಏನೂ ಚೆನ್ನಾಗಿಲ್ಲ. ಅಡ್ಜಸ್ಟ್ ಮಾಡ್ಕೋಬೇಕು. ಗೈಸ್ ಎಲ್ಲ ಬಿಚ್ಚಿರ್ತಾರೆ, ಎಲ್ಲ ನನ್ನ ಫ್ರೆಂಡ್ಸ್ಗೆ ಕೊಟ್ಬಿಟ್ಟೆ. ಬೊಕ್ಕೇಲಿದ್ದು ಚಾಕ್ಲೇಟ್ಸ್ ಎಲ್ಲ. ಸೊ ಈ ಕವರ್ ನನಗೆ, ರ್ಯಾಪರ್ ನನಗೆ ಮಾಡ್ಕೋತೀನಿ. ಚಾಕ್ಲೇಟ್ಸ್ ಎಲ್ಲ ಏನು ಕೊಟ್ಬಿಡೋಣ ಅಂತಂದ್ಬಿಟ್ಟು ಬಿಚ್ಚಿರ್ತಾ ಇದ್ದೀನಿ. ಆಲ್ರೆಡಿ ಎಲ್ಲ ಕೊಟ್ಬಿಟ್ಟಿದ್ದೀನಿ ಅಂತ. ಇನ್ನೊಂದು ಸ್ವಲ್ಪ ಇದ್ದಾವೆ. ಎಷ್ಟಿದ್ದಾವೆ ಇನ್ನು? 3 ಇನ್ನು 10 ಇದೆ. 10 ಕೊಟ್ಟಿದ್ದೀನಿ, ಇನ್ನು 10 ಇದೆ. ಎಲ್ಲ ತೆಗ್ದಿಡೋಣ ಅಂತಂದ್ಬಿಟ್ಟು ಇಡ್ತಾ ಇದ್ದೀನಿ. ಅಯ್ಯೋ ಈ ಕಡ್ಡಿ ಎಲ್ಲ ಬಂದ್ಬಿಟ್ಟು ಆ್ಯಕ್ಚುಲಿ ತೆಗಿಯೋಕೆ ಇಷ್ಟ ಇರಲಿಲ್ಲ. ಹೆಂಗಿದ್ರು ಹಾಳಾಗ್ಬಿಡುತ್ತೆ ಹಂಗೆ ಇಟ್ಟು ಅಂದ್ಬಿಟ್ಟು ತೆಗ್ದಿಡ್ತಾ ಇದ್ದೀನಿ. ನೋಡಿ ಎಷ್ಟು ಪ್ರೀತಿ ಇದೆ. ಈ ಕಡೆಯಿಂದೆಲ್ಲ ಬರುತ್ತೆ. ಫುಲ್ ಚಾಕ್ಲೇಟ್ ಇದೆ ಇವಾಗೆಲ್ಲ, ಖಾಲಿ ಇನ್ನೂ ಇಷ್ಟಿದೆ ಗೈಸ್. ಎಂಥ ಕೆಲಸ ಮಾಡಿಕೊಂಡೆ ಗೊತ್ತಾ ಗೈಸ್? ಬಟ್ಟೆ ಎತ್ಕೊಂಬರೋಣ ತೊಳ್ದಾಕಿರೋದು ಅಂತ ಅಂದ್ಕೊಂಡು ಮತ್ತೆ ಬಟ್ಟೆ ಹಾಕಿದ್ದು ಬರೋಣ ಅನ್ಕೋತಿದ್ರೆ ಎಂಥ ಮಳೆ ಅಂದರೆ ನೀಟಾಗಿ ಫೋಕಸ್ ಆಗ್ತಿಲ್ಲ ನೋಡಿ. ತೊಳ್ದಾಕದ್ ಬೇಡ, ಅಟ್ಲೀಸ್ಟ್ ತೊಳ್ದಿರೋದಂದ್ರೂ ಎತ್ಕೊಬರೋಕ್ಕೆ ಇರಬೇಕಿತ್ತು. ನಾನು ಅಂದ್ಕೊಂಡೆ ಇನ್ನೇನು, ನಾನು ವೆದರ್ ನೋಡೇ ಅಂದ್ಕೊಂಡೆ ಇನ್ನೇನು ಸ್ವಲ್ಪ ಹೊತ್ತು ಮಳೆ ಬರುತ್ತೆ ಹೋಗೋಣ ಅಂದ್ಕೊಂಡು ಹಂಗೆ ಬರ್ಕೊಂಡು ಕೂತ್ಕೊಂಡಿದ್ದೀನಿ. ನೋಡಿದ್ರೆ ಸರಿ ಮಳೆ ಹೋಯ್ತು. ಇವತ್ತೆಲ್ಲ ಮತ್ತೆ ಒಣಗಿಸ್ಬೇಕು. ಅದನ್ನು ಎತ್ಕೊಂಡೇ ಬಂದಿಲ್ಲ, ಹಂಗೆ ಹಾಕಿದ್ದೀನಿ ಕ್ಲಿಪ್ ಹಾಕ್ಬಿಟ್ಟು. ಮತ್ತೆ ಅಲ್ಲಿ ಹಂಗೆ ಇರುತ್ತೆ, ಅದನ್ನು ಒಣಗಕ್ಕೆ ಬಿಡಬೇಕು ನಾಳೆವರೆಗೂ. ಓ ದೇವ್ರೆ. ಮನೀಷಾ ಏನೇ ಊಟ ಮಾಡಿರೋ ಸ್ನ್ಯಾಕ್ಸ್ ಟೈಮಲ್ಲಿ ಸ್ನ್ಯಾಕ್ಸ್ ತಿನ್ಬೇಕನ್ಸುತ್ತೆ. ಎಷ್ಟೇ ಊಟ ಮಾಡಿದ್ರು ಸಂಜೆ ಹೊಟ್ಟೆ ಹಸ್ವಾಗೇ ಆಗುತ್ತೆ. ಮತ್ತು ಮಾರ್ನಿಂಗ್ ತಿಂದರೂ 11 o'clock ಹೊಟ್ಟೆ ಹಸ್ವಾಗೇ ಆಗುತ್ತೆ. ನಿಂಗೂ ಹಂಗೆ ಆಗುತ್ತಾ? ನಾನು ನಿನ್ನೆ ಮನೆಯಿಂದ ಹಸಿಬೆಣ್ಣೆ ತೊಗೊಂಬಂದಿದ್ದೆ. ಅದು ನೆನ್ನೆ ಇನ್ನೂ ಕಾಯಿ ಥರ ಇತ್ತು, ಇವತ್ತು ಫುಲ್ ಹಣ್ಣಾಗ್ಬಿಟ್ಟೈತೆ. ಅಲ್ವಾ? ಇನ್ನೊಂದು ಪೀಸ್ ತಿನ್ನು, ಇಸ್ಕೋದೆ ಜಾಸ್ತಿ ಆಯ್ತು. ನಾನು ಸ್ವೀಟ್ ತಿಂತಿದ್ದೀನಿ. ಬಾಯಿಸ್ಕೊಂತೀನಿ. 3 ಏನಿದೆ ಇದರಲ್ಲಿ? 2.5 ತಗೋ. ಇಲ್ಲ ಅರ್ಧ ಕಟ್ ಮಾಡಿದ್ದೀನಿ. ಫ್ರೂಟ್ಸ್ ಅಲ್ಲೆಲ್ಲ ಏನಾಗಿರೋ ತಗೊಳ್ಳೆ. ಇವಳು ಯಾವುದೋ ಕಿತ್ತೋಗಿರೋ ಇದು ಬೇರೆ. 3 ಕೊಡಬಾರ್ದಂತೆ. ನಾನು 3 ತಿನ್ನಲ್ಲ ಮತ್ತೆ. ಬಿಡಿ, ಇಬ್ಬರಿಗೂ ಸೇಮ್ ಆಗುತ್ತೆ ಏನಾದರೂ. ಹೌದಾ? ಸ್ವಲ್ಪ ಹುಳಿ. ಚೆನ್ನಾಗಿತ್ತು. ಬಟ್ 4 ಕೊಟ್ಟಿದ್ರಾ ನಮ್ಮ ಮನೆ ಹತ್ರ. 4ರಲ್ಲಿ 2 ಅಲ್ಲೇ ಹಾಳಾಗ್ಬಿಟ್ಟಿತ್ತು. ಇಸ್ಕೊಳಕ್ಕೆ ಚೆನ್ನಾಗಿತ್ತು. ಆಮೇಲೆ ಒಂದು ಸ್ವಲ್ಪ ಹೊತ್ತಿಗೆ ಒಂದು ½ an hour 1 hourಗೆ ಅಲ್ಲೇ ಹಾಳಾಗ್ಬಿಟ್ಟಿತ್ತು. ಅದನ್ನು ಬಿಟ್ಬಿಟ್ಟು 2 ಎತ್ಕೊಂಡ್ಬಂದಿದ್ದೆ. ಚೆನ್ನಾಗಿತ್ತು. ಇಟ್ಕೊಂಬಿಡಿ. ಅದಾಗಲ್ಲ. ತೋರಿಸು. ನನ್ನ ಹತ್ರ ಇದೆ ಆಗಲ್ಲ. ನೋಡಿ ಗೈಸ್,
ಏನು ಹಾಕೊಂಡು ನೋಡ್ರಿ ಅಲ್ಲಿ ಅದು ಪರವಾಗಿಲ್ಲ. ಏನಿದೆ ಹಿಂಗೆ ಹಿಡ್ಕೊಂಡಿದ್ಯಾ ಫೋಟೋ ಪೋಸ್ ಏನೇ ನಿಂದು ಅದು ಪೋಸ್ ಏನು ಪೋಸ್ ಅಲ್ಲ. ಪೋಸ್ನ ಹಿಂಗೆ ಹಿಡ್ಕೊಂತಾಳೆ ಗೈಸ್, ಮಾತಿಗೆ ಮುಂಚೆ ಹಿಂಗೆ ಹಿಡ್ಕೊಂತಾಳೆ. ಏನಾಗಿದೆ ಮನೀಷ? ಯಾವ್ದೇ ನಾನು ಎಷ್ಟು ವಿಡಿಯೋದಲ್ಲಿ ನೋಡಿದ್ದೀನಿ ಹಿಂಗಿರ್ತೀಯ ಅದಕ್ಕೆ. ಯಾವ್ದ್ರಲ್ಲಿ? ವಿಡಿಯೋ ಅಲ್ಲ ಫೋಟೋದಲ್ಲಿ ನೋಡಿದ್ದೀನಿ ಅವಳು ಪೋಸಸ್. ನಾನು ಹುಡುಕ್ತೀನಿ ಗೈಸ್, ಅದಿದ್ರೆ ಹಾಕ್ತೀನಿ ನೋಡ್ರಿ. ಏನು ಸಕ್ಕತ್ತಾಗೈತೆ ಅಂದರೆ ನೀನೇ ವಿಡಿಯೋದಲ್ಲಿ ತೋರಿಸ್ಬಿಟ್ರೆ ಫೋಟೋ ಹಾಕಲ್ಲ, ಇಲ್ಲ ಅಂದರೆ ಫೋಟೋ ಹಂಗೆ ಹಿಂಗೆ ಮೆನ್ಷನ್ ಮಾಡಿಬಿಡ್ತೀನಿ. ಫೋಟೋ ತೋರ್ಸ. ನಾನು ಹಾಕ್ತೀನಿ. ಅವಳ ಹತ್ರ ಇಲ್ಲ ಅಂದರೆ ನನ್ನ ಫೋನಲ್ಲೇ ಅದು ತಗೊಂಡಿರೋದು, ನಾನು ಹಾಕೇ ಹಾಕ್ತೀನಿ. ಇವಾಗ ನಡಿ ಊಟಕ್ಕೆ ಹೋಗೋಣ. ಲವ್ ಯು ಟು ಬಟ್ ಸ್ಟಿಲ್ ಹಾಕ್ತೀನಿ. ಹಾಕಂಗಿಲ್ಲ. ಹಾಕೇ ಹಾಕ್ತೀನಿ. ಇನ್ನೊಂದು ಹಾಕಂಗಿಲ್ಲ. ಊಟಕ್ಕೆ ಹೋಗ್ಬೇಕು, ಹೊಟ್ಟೆ ಹಸ್ವಾಗ್ತಿದೆ ಜಾಸ್ತಿ. ಬಾ. ಇಟ್ಟಿರ್ತಾರೆ ಎಷ್ಟು ಬೇಗ? ಟೈಮ್ ಎಷ್ಟು? 47 ನಡಿ ಹೋಗೋಣ. 55 ಹೋಗೋಣ ಬಿಡು, ಇನ್ನೊಂದು 5 ಮಿನಿಟ್ಸ್ ಹೋಗೋಣ. ಅಷ್ಟರಲ್ಲಿ ಒಂದು ಸ್ವಲ್ಪ ಎಡಿಟಿಂಗ್ ಇದೆ, ಮುಗಿಸ್ಕೊಬಿಡ್ತೀನಿ. ಗೈಸ್ ಇವತ್ತು ಊಟಕ್ಕೆ ಚಪಾತಿ, ಪಲ್ಯ, ರೈಸ್, ಮಜ್ಜಿಗೆ, ಸಾಂಬಾರು. ಇವತ್ತು ನೋಡೋಕೆ ಚೆನ್ನಾಗಿದೆ ಬಿಕಾಸ್ ಸಾಂಬಾರು ಬೇರೆ, ಮಜ್ಜಿಗೆ ಬೇರೆ, ಎಲ್ಲ ಬೇರೆ 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 ಎಲ್ಲ ಇಲ್ಲಾಂದರೆ ಇಷ್ಟೊತ್ತಿಗೆ ರೈಸ್ ಸಾಂಬಾರು ಎಲ್ಲ ಮಿಕ್ಸ್ ಆಗಿ ಯೋದೋಪು ಆಗಿಬಿಟ್ಟಿರೋದು. ತಿನ್ನೋಣ ಬನ್ನಿ. ಇದರಲ್ಲಿ ಏನೂ ಇಲ್ಲ, ಬರೀ ಇದನ್ನೇ ಹಾಕಿ ಬೇಯಿಸ್ಬಿಟ್ಟವ್ರೆ, ಉಪ್ಪು ಖಾರ ಮತ್ತು ಕೋಸು ಹಾಕಿದ್ದಾರೆ ಅಷ್ಟೇ. ಹೌದು. ನಾರ್ಮಲಾಗಿ ಹಂಗೆ ಇರುತ್ತೆ ಅಂತ ಗೊತ್ತು, ಹೆಂಗೆ ಮಾಡಿದ್ರು ಅದು ಹಂಗೆ ಇರೋಕ್ಕೆ ಸಾಧ್ಯ. ಪಲ್ಯ ಬಟ್ ಸಾಂಬಾರು ನೋಡುವ. ಚೆನ್ನಾಗಿ ಓದ್ಕೊ. ಹೆಂಗೆ ಓದ್ಕೊತಿದ್ಯಾ, ಯಾವ್ದು ಓದ್ಕೊತಿದ್ಯಾ, ಎಷ್ಟು ಓದ್ದೆ ಅದ್ರಲ್ಲಿ ಕೇಳಿದ್ಯಾ? ಸಾಂಬಾರು ಇನ್ನೇನು ಸಪ್ಪೆ ಇರುತ್ತೆ ಓದು ಅಂತ ಅಷ್ಟೇ ಗೊತ್ತಿತ್ತು. ವೆಜಿಟೇಬಲ್ಗೋಸ್ಕರ ಹಾಕೋಬತ್ತೀನಿ ಗೈಸ್. ಕಂಪ್ಲೀಟ್ ಆಗಿದೆಯಾ? ಇವತ್ತೆಷ್ಟು? ಇಲ್ಲಿ ಫ್ರೂಟ್ಸು ತಿನ್ನೋಕ್ಕಾಗ್ತಿಲ್ಲ ಆಯಿತಾ. ಏನಾದರೂ ಫ್ರೂಟ್ಸ್ ಬೇಕಂದ್ರೆ ನಡ್ಕೊಂಡು ಅಲ್ಲಿವರೆಗೆ ಹೋಗಬೇಕು. ಸೊ ಅದಕ್ಕೆ ಅಟ್ಲೀಸ್ಟ್ ವೆಜಿಟೇಬಲ್ ಆದರೂ ಮ್ಯಾನೇಜ್ ಆಗಲಿ ಅಂತ ಅಷ್ಟೇ. ಕೆಲಸ ಎಲ್ಲ ಮುಗಿಸಿ ಸ್ವಲ್ಪ ಬರೆಯೋದಿತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಬೇಸಿಕ್ ಸ್ಕಿನ್ ಕೇರ್ನ ಮಾಡ್ಕೊಂಡು ಇದ್ದೀನಿ. ಆ್ಯಂಡ್ ಇವಾಗ ಮಲ್ಗೋ ಟೈಮ್. ಇವತ್ತು ಬೇಗ ಮಲ್ಕೋತಾ ಇದ್ದೀನಿ ಬಿಕಾಸ್ ಇವತ್ತು ಕ್ಲಾಸಸ್ ಇಲ್ಲ ಅಂತ ಅಂದ್ಬಿಟ್ಟು ಮಧ್ಯಾಹ್ನನೇ ವರ್ಕೆಲ್ಲ ಮುಗಿಸ್ಕೊಬಿಟ್ಟಿದ್ದೆ, ಬರೆಯೋದೆಲ್ಲ ಏನಿತ್ತು ಅದನ್ನೆಲ್ಲ. ಸೊ ಹಾಗಾಗಿ ಇವತ್ತು ಬೇಗ ನಿದ್ದೆ ಮಾಡೋಣ ಅಂತ ಅಂದ್ಬಿಟ್ಟು, ರೆಸ್ಟ್ ಮಾಡುವ ಅಂತ ಅಂದ್ಬಿಟ್ಟು ಬೇಗ ಮಲಗ್ತಾ ಇದ್ದೀನಿ. ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು. ಬಾಯ್.